Sir, actually, we are very happy to have you here. So, we want to know about you and your the societal, whatever the work you are going to do, Ratwan. ಸೊ ನಾವು ಏನು ನೋಡ್ಬೇಕಂತ ಇದು ಅಂದರೆ ಸಮಾಜಕ್ಕೆ ನೀವು ಕೊಡ್ತಾ ಇರುವಂಥ ಕೊಡುಗೆ, ಆ ಸಂಸ್ಥೆ ಹೆಸರೇನು, ಅಲ್ಲಿ ಮಾಡ್ತಾ ಇರುವಂಥ ಕೆಲಸ ಏನು, ಸಮಾಜಕ್ಕೆ ಯಾವ ಥರ ದಾರಿದೀಪವನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನು ಕೇಳಬೇಕಂತ ಇಷ್ಟಪಡ್ತೀವಿ. ಮೊದಲಿಗೆ ನಿಮ್ಮ ಪರಿಚಯ ಕೊಡಿ, ಅದಾದ ನಂತರ ನಿಮ್ಮ ಕೆಲಸ ಅದೇನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂತ ತುಂಬ ಕುತೂಹಲದಿಂದ ತಿಳ್ಕೊತಾಗ ಇಷ್ಟಪಡ್ತಾ ಇದ್ದೀವಿ ಸರ್. ಎಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೇವಯ್ಯ ಅಂತ ಹೇಳಿ, ನಾನು ದೇವ್ದಾನ್ ಫೌಂಡೇಶನ್ ಅನ್ನೋಂಥ ಒಂದು ಸಂಸ್ಥೆಯಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಜೊತೆ ಧನ್ಯಾ ಮೇಡಮ್ ಅಂತ ಹೇಳಿ ಅವರು ಚೇರ್ಮನ್ ಆಗಿ ನಾವಿಬ್ಬರು ಈ ಸಂಸ್ಥೆಯಲ್ಲಿ ಒಗ್ಗೂಡ್ಕೊಂಡು ಕಳೆದ 10 ವರ್ಷದಿಂದ ದೇವ್ದಾನ್ ಫೌಂಡೇಶನನ್ನು ಮೈಸೂರು ಲಷ್ಕರ್ ಮೊಹಲ್ಲಾನ್ ಅಂತ ಜಾಗದಲ್ಲಿ ಸೆಂಟ್ ಫಿಲೋಮಿನಾಸ್ ಚರ್ಚ್ ಹತ್ರ ಇರೋಂಥ ಒಂದು ಜಾಗದಲ್ಲಿ ನಾವು ಈ ಸಂಸ್ಥೆನ ನಡೆಸ್ಕೊತಾ ಇದ್ದೀವಿ. ಸೊ ನಾವು ಬೇಸಿಕಲಿ ಈ ಒಂದು ಕರಾಳ ನಿಗೂಢವಾದ ಒಂದು ಮನುಷ್ಯನ ಒಂದು ರೂಪದ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಬುದ್ಧಿಮಾಂದ್ಯ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಆಟಿಸಮ್ ಆಗಲಿ, ಇಲ್ಲ ಸೆರೆಬ್ರಲ್ ಪ್ಯಾಲ್ಸಿ ಆಗಲಿ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಆಗಲಿ, ಡೌನ್ ಸಿಂಡ್ರೋಮ್ಸ್ ಆಗಲಿ, ಸ್ಪೀಚ್ ಡಿಲೇ ಆಗಲಿ, ಇಲ್ಲ ಲರ್ನಿಂಗ್ ಡಿಸಬಿಲಿಟಿ ಆಗಲಿ, ಎಷ್ಟೋ ಈ ಮಾತುಗಳನ್ನ ಇಲ್ಲ ವರ್ಡ್ಸ್ನ ನೀವು ಕೇಳ್ದೇ ಇರ್ಬೋದು. ಯಾಕೆಂತಂದರೆ ಇದು ಡೇ ಲೈಟಲ್ಲಿ ಬರೋಂಥದ್ದಲ್ಲ. ಇದು ಒಂದು 4 ಗೋಡೆ ಒಳಗಡೆ ಮಕ್ಕಳನ್ನ ಕೂಡ ಹಾಕಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರೋಂತಹ ತಂದೆ ತಾಯಿ ಇದ್ದರು. ಅಂತಹ ಜಾಗದಿಂದ ನಾವು ಅವ್ರನ್ನ ಕರ್ಕೊಂಡು ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ತರಬೇತಿ ಕೊಟ್ಟು 2.5 ವರ್ಷದಿಂದ ಈ ಒಂದು ಬುದ್ಧಿಮಾಂದ್ಯತೆ ಅನ್ನೋದು ತಂದೆ ತಾಯಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಏನು ಮಾಡಬೇಕು, ಏನು ಹೋಗಬೇಕು, ಏನು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋಂಥ ಒಂದು ಅವರಿಗೆ ಯೋಚನೆ ಶಕ್ತಿ ಇಲ್ದಿರೋದ್ರಲ್ಲಿ ನಮ್ಮಂತಹ ಒಂದು ಫೌಂಡೇಶನ್ಗಳು, ದೇವ್ದಾನ್ ಫೌಂಡೇಶನ್ ಅನ್ನೋಂತಹ ಒಂದು ಸ್ಪೆಷಲ್ ಸ್ಕೂಲ್ ಮೈಸೂರಲ್ಲಿದೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಬೇಕಾದಂತಹ ಅರ್ಲಿ ಇಂಟರ್ವೆನ್ಷನ್ ಅಕಾಡೆಮಿ ಅಂತ ಹೇಳಿ ಅಂತಹ ಮಕ್ಕಳಿಗೆ ನಾವು ಏನು ಒಂದು ಮುಂದಿನ ಒಂದು ದಿನಗಳಲ್ಲಿ ಅವ್ರಿಗೆ ಒಂದು ತರಬೇತಿ ಕೊಟ್ಟು ಅವ್ರನ್ನೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಅವ್ರನ್ನ ಬದುಕೋದಕ್ಕೆ ಅರ್ಹರು ಮಾಡಬಹುದು ಅನ್ನೋದನ್ನು ನಾವು ಸೃಷ್ಟಿಸಿದ್ದೇವೆ. ಹಾಗೂ ನಮ್ಮ ಮೈಸೂರಿನಂಥ ಸಂಸ್ಥೆಯಲ್ಲಿ ನಾವು 4.5 ವರ್ಷದ ಮಕ್ಕಳಿಂದ 62 ವರ್ಷ ಮಕ್ಕಳ ತನಕ 42 ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಅವರ ಕಾಲಲ್ಲಿ ನಿಂತು ಅವರು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶನೇ ಈ ದೇವ್ದಾನ್ ಫೌಂಡೇಶನ್ದು. ಆಲ್ರೆಡಿ 8 ಜನ ಮೈಸೂರಲ್ಲಿ 8 ಜನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಸರ್. ಹಾಗಾದರೆ ಈ ಕತ್ತಲದಿಂದ ಬೆಳಕಿಗೆ ತೊಗೊಂಡೋಗುವಂಥ ಮಕ್ಕಳ ಒಂದು ಏನು ಪ್ರೊಸೆಸ್ ಇದೆಲ್ಲ, ಇಲ್ಲಿ ಅವರ ತಂದೆ ತಾಯಿಗಳದ್ದು ಪರವಾನಗಿ ಇರುತ್ತಾ, ಇಲ್ಲ ತಂದೆ ತಾಯಿಗಳನ್ನು ಕಳ್ಕೊಂಡವರಷ್ಟೇ ಇರ್ತಾರಾ, ಇಲ್ಲ ಹೇಗೆ ಅಂತ ತಿಳ್ಕೊಬೇಕಾಗಿದೆ. ಯಾಕಂದರೆ ತುಂಬ ಜನ ಆ ಥರ ವಿದ್ಯಾರ್ಥಿಗಳು ಇರ್ತಾರೆ. ಕರ್ನಾಟಕದಷ್ಟೇ ಅಲ್ಲ, ಭಾರತದ ಎಲ್ಲ ಮೂಲೆಗಳಲ್ಲಿ ಇರ್ತಾರೆ. ನೀವು ಕೇವಲ ತಂದೆ ತಾಯಿಗಳನ್ನ ಕಳ್ಕೊಂಡವರು ಆ ಥರ ಸ್ಥಿತಿಯಲ್ಲಿ ಇದ್ದಂಥ ಮಕ್ಕಳನ್ನ, ಇಲ್ಲ ಎಲ್ಲರನ್ನ? ಸಿಂಗಲ್ ಪ್ಯಾರೆಂಟ್ಸು ಇರ್ತಾರೆ, ಬರೀ ತಾಯಿ ಇರೋರು ಇದ್ದಾರೆ, ಇಲ್ಲ ನಮ್ಮ ಹತ್ರ ತಂದೆ ತಾಯಿ ಇರೋರು ಇದ್ದಾರೆ, ನಮ್ಮ ಹತ್ರ ಬಂಧು ಬಳಗ ಇಲ್ದವರು ಇದ್ದಾರೆ. ಸೊ ಇದು ಬೇಸಿಕಲಿ ಡೇ ಸ್ಕೂಲಿಂಗ್, ಬೆಳಿಗ್ಗೆ ಬಂದು ಹೋಗುವಂತ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೂ ನಾವು ಮಕ್ಕಳನ್ನ ನಾವೇ ಸ್ವತಃ ಇಟ್ಕೊಂಡು ಒಂದು ಬೋರ್ಡಿಂಗ್ ಅನ್ನೋದನ್ನು ನಡೆಸ್ತಾ ಇದ್ದೀವಿ ಮೈಸೂರಲ್ಲಿ. ಮತ್ತೆ ಗರ್ಲ್ಸ್ ಸ್ಟೂಡೆಂಟ್ಸು ಮತ್ತು ಬಾಯ್ಸ್ ಸ್ಟೂಡೆಂಟ್ಸ್ಗೆ ಏನು ಸಪ್ರೇಟ್ ಇದೆನಾ, ಇಲ್ಲ ಮಿಕ್ಸ್ಡ್ ಇದೆನಾ, ಅದೊಂದು ಸ್ವಲ್ಪ ತಿಳ್ಕೊಬೇಕಂತೀವಿ. ಇದು ನಮ್ಮ ನಾರ್ಮಲ್ ಸ್ಕೂಲ್ ಹೋಗುತ್ತಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರ ಬರೋದಿಲ್ಲ. ಇವಾಗ 8 ವರ್ಷದ ಮಗು ಇದ್ರೆ, ಇನ್ನೊಬ್ಬ 25 ವರ್ಷದ ಮಗು ಇದ್ರೆ ಅವರಿಬ್ಬರದು ಮೆಂಟಾಲಿಟಿ ಒಂದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಅವ್ರನ್ನ ವಿಂಗಡಣೆ ಮಾಡಿ ಯಾವ ವಯಸ್ಸಿಗೆ ಯಾವ ಬುದ್ಧಿ ಅವರಿಗೆ ಇದೆ ಅನ್ನೋಂಥ ರೇಂಜಲ್ಲಿ ನಾವು ಅವ್ರನ್ನ ಸೆಗ್ರಿಗೇಟ್ ಮಾಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರನ್ನೂ ಜೊತೆ ಸೇರಿಸಿನೇ ಅವರಿಗೆ ಕಲಿಕೆ ಕೊಡುವಂಥ. ವೆರಿ ಗುಡ್ ಸರ್. ಸೊ ಹೀಗೆ ಈ ಒಂದು ನಿಮ್ಮ ಸಾಮಾಜಿಕ ಸೇವೆಯನ್ನು ಗೌರವಿಸುತ್ತಾ ನಮ್ಮ ಬೆಳಕು ಒಂದು ನ್ಯೂಸ್ ಚಾನೆಲ್ ವತಿಯಿಂದ ಅವರಿಂದ ನಿಮಗೆ ಒಂದು ಗೌರವವಾದಂಥ ನಮಸ್ತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಈ ಒಂದು ಪ್ರೊಸೆಸನ್ನು ಯಾವಾಗಲೂ ನಿರಂತರವಾಗಿರಿ ಸರ್. ನಮ್ಮಂಥ ಯುವಕರಾಗಲಿ, ನಮ್ಮಂಥ ವಿದ್ಯಾರ್ಥಿಗಳಾಗಲಿ ಯಾವಾಗಲೂ ಈ ಸದಾ ಈ ಥರದ ಕೆಲಸಗಳಲ್ಲಿ ನಾವು ಪಾಲ್ಗೊಳ್ತೀವಿ. ನಮ್ಮಿಂದಲೂ ಸಾಥ್ ನಿಮ್ಮ ಜೊತೆ ಇದ್ದೇ ಇರುತ್ತೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಮನ್ನು ಅವರು ಕರೆದು ಇಂಟರ್ವ್ಯೂಸ್ ಮಾಡಿ ಮಾತಾಡಿಸಿದ್ದಾರೆ. ತಮ್ಮಂತಹ ಚಾನೆಲ್ಲು ನಮ್ಮಂಥವ್ರನ್ನ ಗುರುತಿಸಿ ನಮ್ಮಂಥವರಿಗೆ ಏಳಿಗೆ ಕೊಟ್ಟು ಒಂದು ಪ್ರತಿರೂಪವಾಗಿ, ನಮ್ಮ ಬೆನ್ನೆಲುಬಾಗಿ ಈ ಒಂದು ವಿಷಯವನ್ನು 4 ಜನರಿಗೆ ಅಲ್ಲ, 400 ಜನರಲ್ಲ, 4,000 ಅಲ್ಲ, 4 ಲಕ್ಷ ಜನರಿಗೆ ತಲುಪಂತಹ ಒಂದು ಮಾದರಿಯ ಮಾಧ್ಯಮ ತಮ್ಮದಾಗಿರೋದ್ರಿಂದ
ನಾವು ಇಂತಹ ಒಂದು ಮಾಡ್ತಿರೋಂಥ ಕಾರ್ಯವನ್ನು ತಾವು ತಲುಪಿಸೋದ್ರಿಂದ ನಾನು ನಿಮಗೆ ಧನ್ಯವಾದ ಹೇಳಕ್ಕೆ ಇಚ್ಛಿಸ್ತೇನೆ. ದೇವ್ದಾನ್ ಫೌಂಡೇಶನ್ ಮೈಸೂರಲ್ಲಿದೆ. ನಮ್ಮ ಒಂದು ಫೋನ್ ನಂಬರ್ ಬಂದ್ಬಿಟ್ಟು ನಾವು ನಿಮ್ಮ TV ಚಾನಲಲ್ಲಿ ಕೊಡ್ತೀವಿ, ಅದಕ್ಕೆ ಕಾಲ್ ಮಾಡಿ ಬನ್ನಿ. ನಮ್ಗೆ ಗೊತ್ತು ನಾರ್ಮಲ್ ಮಕ್ಕಳನ್ನೇ ಇಟ್ಕೊಳ್ಳೋದು ಕಷ್ಟ ಅಂತಂದಾಗ ಇಂತಹ ಬುದ್ಧಿಮಾಂದ್ಯತೆ ಮಗು ನನಗೆ ಸಿಕ್ಕಿಬಿಡ್ತು ಅಂತಂದಾಗ ಅಂತಹ ಪೇರೆಂಟ್ಸ್ದು ಏನು ಒಂದು ಕೊರತೆ ಇರುತ್ತೆ, ಆ ಕರುಳಿನ ಚಿವುಟಿರುತ್ತೆ, ಅದು ನಮ್ಗೆ ಅರ್ಥ ಆಗ್ತದೆ. ನಾವಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಲ್ಲಿಗೆ ನೀವು ನಿರಾಸೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಚಾನಲ್ಗೆ ಥ್ಯಾಂಕ್ ಯು ಸರ್. ನಮ್ಮ ಒಂದು ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.